ನೋಡಿ, ಈ ಯುಗಗಳು ಬರ್ತವೆ, 4 ಯುಗಗಳು: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ನಾವು ಈಗ ಕಲಿಯುಗದಲ್ಲಿ ಇದ್ದೀವಿ. ಸತ್ಯಯುಗ ಅಂದ್ರೆ ಆ ಯುಗದಲ್ಲಿ ಬರೀ ಸತ್ಯವಂತರು ಮಾತ್ರ ಇದ್ರು. ಎಲ್ಲರೂ ದೇವರಾಧನೆ ಮಾಡ್ತಾ ಇದ್ರು, ಎಲ್ಲರೂ ದೀರ್ಘ ಆಯುಷನ್ನು ಹೊಂದಿದ್ರು. ಹಾಗೆ ತ್ರೇತಾಯುಗದಲ್ಲಿ ಸತ್ಯ ಮತ್ತೆ ಸುಳ್ಳು ಹೇಳುವಂತ ಜನರು ಇದ್ರು. ಅಂದ್ರೆ ಒಳ್ಳೆ ಕೆಲಸವಂತ ಮಾಡುವವರು ಮತ್ತೆ ಪಾಪಗಳನ್ನು ಮಾಡುವಂತವರು ಇಬ್ರು ಇದ್ರು. ನೆಕ್ಸ್ಟ್ ದ್ವಾಪರ ಯುಗದಲ್ಲಿ ಅಂದ್ರೆ ಎರಡೂ ಸಹ ಒಂದೇ ಕುಟುಂಬಕ್ಕೆ ಬಂತು, ಒಂದೇ ಮನೆಯಲ್ಲಿ ಬಂತು ಒಳ್ಳೇದು ಕೆಟ್ಟದು. ಕೌರವರು ಪಾಂಡವರು ನೋಡಿ ಅಲ್ವಾ. ಕಲಿಯುಗ ಕಲಿಯುಗ ಅಂತಂದ್ರೆ ನೋಡಿ, ಎಲ್ಲವೂ ನಮ್ಮ ಒಳಗಡೆನೆ ಬಂತು. ಕಲಿಯುಗದಲ್ಲಿ ಕೆಟ್ಟದು ಒಳ್ಳೇದು ನಮ್ಮ ಒಳಗಡೆನೆ ಬಂತು. ಸತ್ಯಯುಗದಲ್ಲಿ ಬರೀ ಒಳ್ಳೆ ಜನರು ಮಾತ್ರ ಇದ್ರು. ತ್ರೇತಾಯುಗದಲ್ಲಿ ಸತ್ಯ ಜನರು ಒಂದ್ ಕಡೆ ಮತ್ತೆ ಕೆಟ್ಟ ಜನರು ಒಂದ್ ಕಡೆ ಇದ್ರು. ದ್ವಾಪರ ಯುಗದಲ್ಲಿ ಕೆಟ್ಟ ಜನರು ಮತ್ತೆ ಒಳ್ಳೆ ಜನರು ಒಂದೇ ಮನೆಯಲ್ಲಿ ಬಂದ್ರು. ಈಗ ಕಲಿಯುಗದಲ್ಲಿ ಒಬ್ಬ ದೇಹದಲ್ಲಿ ಅಂದ್ರೆ ಒಬ್ಬ ಮನುಷ್ಯನ ಮನಸ್ಥಿತಿಗೆ ಬಂತು. ಅಂದ್ರೆ ಏನು, ಈ ಕಲಿಯುಗದಲ್ಲಿ ಎಲ್ಲವನ್ನು ಕಲ್ತು ಅವನಿಗೆ ನೋಡಿ ಎಲ್ಲವನ್ನೂ ಕಲಿತಾನೆ, ಅವನು ಎಲ್ಲವನ್ನೂ ತಿಳ್ಕೊಂತಾನೆ. ಬಟ್ ಅವನು ಏನ್ ತಿಳ್ಕೊಂಡ್ರು ಅವನಿಗೆ ಸರಿಯಾದ ಮಾರ್ಗ ಸಿಗಲ್ಲ. ಅವನು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಅವನಿಗೆ ಗೊತ್ತಾಗಲ್ಲ. ಕೃಷ್ಣ ಅರ್ಜುನನಿಗೆ ಈ ಮಾತು ಹೇಳ್ತಾನೆ: ಮಾಯತೆ ಕ್ಷಣ ಪ್ರಕೃತಿ ಸುಯತೆ ಸ ಚರಚರಂ. ಏನು ಈ ಮಾಯ ಇದೆಯಲ್ಲ ಜಗತ್ತಲ್ಲಿ, ಇದೆಲ್ಲ ನನ್ನ ಅನುಗುಣದಲ್ಲೇ ನಡೀತಾ ಇದೆ ಅರ್ಜುನ. ಈ ಏನು ಪ್ರಕೃತಿ ಇದೆ, ಈ ಭೌತಿಕ ಜಗತ್ತಿದೆ, ಈ ಪ್ರಕೃತಿ ಇದೆಯಲ್ಲ, ಆ ಪ್ರಕೃತಿ ಸಹ ನಾನು ಹೇಳಿದಂತೆ ಅಂದ್ರೆ ನನ್ನ ಮಾರ್ಗದರ್ಶನದಲ್ಲಿನೇ ಅವಳು ಸಹ ಕೆಲಸ ಮಾಡಬೇಕು, ಅವಳಿಗೂ ಸಹ ಸ್ವತಂತ್ರ ಇಲ್ಲ ಅಂತ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ನಾನು ಹೇಳುದನ್ನ ಯಾರು ನಂಬ್ತಾರೆ ಅವರಿಗೆ ಮಾತ್ರ ಈ ಭಗವಂತನ ಬಗ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಇದನ್ನೆಲ್ಲವನ್ನು ತಿಳಿದಂತ ಅರ್ಜುನ ಅವನು ಹೇಳ್ತಾನೆ, ಕೃಷ್ಣ ಸರ್ವಂ ಏತದ್ಧತಂ ಮನ್ಯೆ. ಅರ್ಜುನ, ನಾನು ನಂಬ್ತೀನಿ, ನಿನ್ನ ಮಾತನ್ನ ನಾನು ನಂಬ್ತೀನಿ. ಈ ಭೌತಿಕ ಪ್ರಕೃತಿಲಿ ಏನೇನ್ ನಡೀತಾ ಇದೆಯಲ್ಲ, ಭಗವಂತ ಒಬ್ಬ ಇದ್ದಾನೆ ಅನ್ನೋದು ಅದನ್ನ ನಾನು ನಂಬ್ತೀನಿ. ದೇವರಲ್ಲಿ ಅತಿ ದೊಡ್ಡ ದೇವತೆಗಳು ಸಹ ಆ ಪರಮಾತ್ಮನನ್ನ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ಮನುಷ್ಯರಲ್ಲಿ ಶ್ರೇಷ್ಠವಾದ ಮನುಷ್ಯರು ಸಹ ಆ ಪರಮಾತ್ಮನ ಬಗ್ಗೆ ತಿಳ್ಕೊಳಕ್ಕಾಗಲ್ಲ ಅನ್ನೋದನ್ನ ಅರ್ಜುನ ಹೇಳ್ತಾನೆ. ಅಂದ್ರೆ ಈ ಪರಮಾತ್ಮನ ಬಗ್ಗೆ ತಿಳ್ಕೊಳಕ್ಕೆ ಯಾರಿಗೂ ಆಗಲ್ಲ. ನೋಡಿ, ಈ ವಿಶ್ವದಲ್ಲಿ ಏನೆಲ್ಲ ಇದೆ, ಗ್ರಹಗಳು, ನಕ್ಷತ್ರಗಳು, ಏನೆಲ್ಲ ವಿಸ್ಮಯ ಇದೆ, ಏನೆಲ್ಲ ಆ ಜಾಗದಲ್ಲಿ ಅವೆಲ್ಲ ನಡೀತಾ ಇದೆ. ಕಾಲ ಕಾಲಕ್ಕೆ ಬೆಳೆ ಬರ್ತಾ ಇದೆ, ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ, ಏನೆಲ್ಲ ನಡೀತಾ ಇದೆ, ಇದೆಲ್ಲದೂ ಸಹ ನನ್ನ ನಿರ್ದೇಶನದಲ್ಲಿನೇ ನಡೀತಾ ಇದೆ. ಅಂದ್ರೆ ನಾನು ಇದು ಹೀಗೆ ನಡಿಬೇಕಂತ ನಾನು ಡಿಸೈಡ್ ಮಾಡಿನೇ ಅದು ನಡೀತಾ ಇದೆ. ಆ ದೇವತೆಗಳು ಸಹ ಕೆಲಸ ಕೊಟ್ಟಿದ್ದೀನಿ. ಅಗ್ನಿ ಕೆಲಸ ಏನು, ವಾಯು ಕೆಲಸ ಏನು, ಓಕೆ, ಆಕಾಶದ ಕೆಲಸ ಏನು, ಎಲ್ಲದಕ್ಕೂ ಸಹ ಆ ಪರಮಾತ್ಮ ಕೆಲಸ ಕೊಟ್ಟಿದ್ದಾನೆ. ಅವನ ಬಗ್ಗೆ ತಿಳ್ಕೊಳಕ್ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ಬಿಟ್ಟು ಆ ಅರ್ಜುನ ಹೇಳ್ತಾನೆ. ಉಪನಿಷತ್ತಲ್ಲಿ ಒಂದು ಕತೆ ಬರುತ್ತೆ, ಕೇನೋಪನಿಷತ್ತು. ಅಂದ್ರೆ ಕೇನ ಅಂದರೆ ಯಾರಿಂದ ಅಂತ, ಯಾರಿಂದ ಈ ಸೃಷ್ಟಿ ಆಯ್ತು ಅಂತ ಒಂದು ಕತೆ ಬರುತ್ತೆ. ಅಂದ್ರೆ ದೇವತೆಗಳು ಮತ್ತೆ ರಾಕ್ಷಸರು ಒಂದ್ಸತಿ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದಾಗ ದೇವತೆಗಳು ವಿಜಯಶಾಲಿ ಆಗ್ತಾರೆ. ಅವಾಗ ದೇವತೆಗಳೆಲ್ಲ ನಮ್ಮಿಂದನೇ, ನಾವು ನಮ್ಮ ಪರಾಕ್ರಮದಿಂದ ನಾವು ರಾಕ್ಷಸರನ್ನ ಸೋಲಿಸಿದ್ವಿ ಅಂತೇಳಿ ಅವರ ಒಂದು ಆಭರಣ ಹಾಗೂ ಅವರ ವಸ್ತುಗಳನ್ನ ಇಟ್ಕೊಂಡು ಅವರು ಸಂತೋಷವಾಗಿ ಪಡ್ಕೊಳ್ತಾ ಇರ್ತಾರೆ. ಅವಾಗ ಅವರು ನಾವು ಒಂದು ಭಗವಂತನ ಒಂದು ಆಶೀರ್ವಾದದಿಂದ ನಾವು ವಿಜಯ ಗಳಿಸಿದ್ವಿ ಅನ್ನೋದು ಮರ್ತೋಗ್ತಾರೆ. ಅವಾಗ ಈ ಈಶ್ವರನಿಗೆ ಅದು ಗೊತ್ತಾಗತ್ತೆ, ಆ ಪರಮಾತ್ಮನಿಗೆ ಗೊತ್ತಾಗತ್ತೆ. ಅವರು ಒಂದು ಯಕ್ಷ ರೂಪದಲ್ಲಿ ಬಂದ್ಬಿಟ್ಟು ನಿಂತ್ಕೊಂತಾರೆ ಅವ್ರ ಮುಂದೆ. ಅವಾಗ ದೇವತೆಗಳೆಲ್ಲ ಅವ್ರನ್ನ ನೋಡಿ ಕೈ ಮುಗಿದ್ಬಿಟ್ಟು, ಇವ್ರು ಯಾರು, ಇವರು ನೋಡಿದ್ರೆ ಯಾವತ್ತೂ ಇವ್ರನ್ನ ನೋಡಿರ್ಲಿಲ್ವಲ್ಲ, ಇವ್ರನ್ನ ಹೇಗಾದ್ರೂ ಮಾಡಿ ಇವ್ರು ಯಾರು ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ದೇವತೆಗಳೆಲ್ಲ ಮಾತಾಡ್ಕೊಂಡು ಫಸ್ಟಿಗೆ ಅಗ್ನಿನ ಕಳಿಸ್ತಾರೆ. ಅಗ್ನಿ ಹೋಗಿ ಯಾರು ಅಂತ ಕೇಳ್ಕೊಂಡು ಬನ್ನಿ ಅಂತ. ಅವಾಗ ಅಗ್ನಿ ಹೋಗ್ಬಿಟ್ಟು ಯಾರು ಅಂತ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಅವ ಯಕ್ಷ ಅವ್ರ ಮುಂದೆ ನಿಂತ್ಕೊಂತಾರೆ. ಅವಾಗ ಮಾತೇ ಬರಲ್ಲ ಅಗ್ನಿಗೆ. ಅವಾಗ ಆ ಯಕ್ಷ ಕೇಳ್ತಾರೆ, ನೀನ್ ಯಾರು ಅಂತ. ಅದಕ್ಕೆ ಅಗ್ನಿ, ನಾನು ಜಾತವೇದ ಎಂದು ನಾನು ಪ್ರಸಿದ್ಧನಾಗಿದ್ದೇನೆ.
ನಾನು ಇಡೀ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳನ್ನ ಕ್ಷಣ ಮಾತ್ರದಲ್ಲಿ ನಾನು ಬೂದಿ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಆ ಯಕ್ಷರು ಒಂದು ಹುಲ್ಲು ಕಡ್ಡಿ ಕೊಟ್ಬಿಟ್ಟು, ಸರಿ ಈ ಹುಲ್ಲನ್ನ ನಾಶ ಮಾಡು, ನಿನ್ನ ಪರಾಕ್ರಮದಿಂದ ಈ ಹುಲ್ಲನ್ನ ಸುಟ್ಟಾಕು ಅಂತ ಕೇಳ್ತಾರೆ. ಅವಾಗ ಅವನ ಒಂದು ಶಕ್ತಿ ಮೀರಿ ಸುಟ್ಟಾಕಕ್ ಬಂದ್ರು ಅದು ನಾಶ ಮಾಡಕ್ಕಾಗಲ್ಲ. ಅವಾಗ ಅವನಿಗೆ ನಾಚಿಕೆ ಆಗ್ಬಿಟ್ಟು ಹೋಗ್ತಾನೆ, ನನ್ನಿಂದ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ದೇವತೆಗಳಿಗೆ ಹೇಳ್ತಾನೆ. ನೆಕ್ಸ್ಟ್ ವಾಯು ಬರ್ತಾನೆ. ವಾಯು ಬಂದ್ಬಿಟ್ಟು ಮತ್ತೆ ಸೇಮ್ ಅದೇ ತರ ನಿಂತ್ಕೊಂತಾನೆ ಯಕ್ಷರ ಮುಂದೆ. ಅವಾಗ ಮತ್ತೆ ಕೇಳ್ತಾನೆ ಯಕ್ಷ, ನೀನ್ ಯಾರು? ನಾನು ವಾಯು, ನಾನು ಇಡೀ ಜಗತ್ತಿನ ಎಲ್ಲ ಪದಾರ್ಥಗಳನ್ನು ಸಹ, ಎಂತ ಭಾರವಾಗಿರುವಂತ ಪದಾರ್ಥಗಳನ್ನು ಸಹ ನಾನು ಎತ್ಕೊಂಡು ಹೋಗ್ತೀನಿ ಅಂತ. ಹಾಗಾದ್ರೆ ಈ ಹುಲ್ಲು ಕಡ್ಡಿನ ಎತ್ತು ಅಂತ ಹೇಳ್ತಾನೆ. ಆ ಹುಲ್ಲು ಕಡ್ಡಿನೂ ಸಹ ಎತ್ತಕ್ಕಾಗಲ್ಲ. ಅವನ ಒಂದು ಚಂಡ ಮಾರುದಷ್ಟು ಬೀಸುವಂತ ಗಾಳಿಯಿಂದ ಬಂದ್ರೂ ಸಹ ಆ ಹುಲ್ಲು ಕಡ್ಡಿನ ಒಂದು ಕ್ಷಣನೂ ಅಲರ್ಸಕ್ಕಾಗಲ್ಲ. ನಾಚಿಕೆ ಆಗ್ಬಿಟ್ಟು ಹೋಗ್ತಾನೆ. ಅವಾಗ ದೇವತೆಗಳೆಲ್ಲರಿಗೂ ಶಾಕ್ ಆಗ್ಬಿಟ್ಟು ಇವ್ರು ಯಾರು ಅಂತ ತಿಳ್ಕೊಬೇಕು ಅಂತೇಳಿ ಅವಾಗ ಇಂದ್ರನ್ನೇ ಕಳಿಸ್ತಾರೆ. ಇಂದ್ರ ಬಂದಾಗ ಅಲ್ಲಿ ಆ ಯಕ್ಷ ಹೋಗಿರ್ತಾರೆ. ಅಲ್ಲಿ ಅದೇ ಜಾಗದಲ್ಲಿ ಉಮಾದೇವಿ ಇರ್ತಾಳೆ. ಆ ಉಮಾದೇವಿನ ಕೈ ಮುಗಿದು ಕೇಳ್ತಾನೆ, ಇಂದ್ರ, ಇಲ್ಲಿ ಒಬ್ರು ಯಕ್ಷರಿದ್ರಲ್ವಾ, ಅವ್ರನ್ನ ನೋಡಿದೀಯಾ ತಾಯಿ ಅಂತ ಕೇಳ್ತಾರೆ. ಅವಾಗ ಉಮಾದೇವಿ, ನೀವು ರಾಕ್ಷಸರ ಮೇಲೆ ನೀವು ಪರಾಕ್ರಮ ಗೆದ್ದು ವಿನ್ನಾಗಿದ್ರಲ್ಲ, ಅದೆಲ್ಲ ಆ ಪರಮಾತ್ಮನಿಂದನೇ ಆಗಿರೋದು, ಅವರೇ ಅವರು ಅಂತ ಆ ಉಮಾದೇವಿ ಹೇಳಿದಾಗ ಅವಾಗ ಇವನಿಗೆ ತಪ್ಪಿನ ಅರಿವಾಗುತ್ತೆ. ನಾವು ತಪ್ಪು ಮಾಡಿದ್ವಿ ಅಂತ. ಅಂದ್ರೆ ಹಾಗೆ ಆ ಪರಮಾತ್ಮನನ್ನು ತಿಳ್ಕೊಳಕ್ಕೆ ಆ ದೇವತೆಗಳಿಗೂ ಸಹ ಆಗಲ್ಲ. ಇನ್ನು ಸಾಮಾನ್ಯರು ನಮಗೆ ಆಗತ್ತಾ? ಅದಕ್ಕೋಸ್ಕರ ನನ್ನ ಅರ್ಥ ಮಾಡ್ಕೋಬೇಕು ಅನ್ನಕ್ಕೋಸ್ಕರನೇ ತಿಳ್ಕೋಬೇಕು ಅಂತ ಯಾರಿಗೆ ಮನಸ್ಸಿರುತ್ತೆ ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಬ್ರಹ್ಮ ಜಿಜ್ಞಾಸೆ ಅಂತಾರೆ. ಅಂದ್ರೆ ಯಾವ ವ್ಯಕ್ತಿ ನಾನು ಯಾರು, ನಾನು ಯಾಕೆ ಇಲ್ಲಿದ್ದೀನಿ, ನನ್ನ ಪರಿಸ್ಥಿತಿಗೆ ಏನು ಕಾರಣ, ನಾನು ತಿಳ್ಕೋಬೇಕು ಅಂತ ಏನು ಅವನು ಒಳಗಡೆಯಿಂದ ಬರುತ್ತಲ್ಲ, ಅದಕ್ಕೇನೆ ಆ ಬ್ರಹ್ಮ ಜಿಜ್ಞಾಸೆ ಅಂತಾರೆ. ಅಂದ್ರೆ ಅದು ಬೇಕು ಅಂತಾನೆ. ನಾನು ಯಾಕೆ ಬಂದಿದ್ದೀನಿ ಈ ಭೂಮಿಗೆ, ನಾನು ಯಾಕೆ ಈ ತರ ಸಂಕೋಚದ ಮನೋಭಾವದಲ್ಲಿ ಇದ್ದೀನಿ, ನಾನು ಯಾಕೆ ಕಷ್ಟ ಪಡ್ತಾ ಇದ್ದೀನಿ ಅನ್ನೋದನ್ನ ತಿಳ್ಕೋಬೇಕು ಅನ್ನೋಕ್ಕೋಸ್ಕರನೇ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.